ಇನ್ನು ಬಿಗ್ ಫೈನ ಟಾಪ್ 3 ಸ್ಟೋರಿನ ನೋಡ್ತಾ ಹೋಗೋದಾದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಪಾಯದಲ್ಲಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಏಕಾಏಕಿ ಬನ್ನೇರುಘಟ್ಟಕ್ಕೆ ಸಿಇಸಿ ತಂಡ ಭೇಟಿ ಕೊಟ್ಟಿದ್ ಯಾಕೆ? ಇತ್ತೀಚೆಗಷ್ಟೇ ಒಂದು ಅರ್ಜಿ ಸಲ್ಲಿಕೆ ಆಗಿರುತ್ತೆ. ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನಿದೆ ಆ ಕಮಿಟಿ ಈಗ ಏಕಾಏಕಿ ಭೇಟಿ ಕೊಟ್ಟಿದ್ ಯಾಕೆ? ಕೇಂದ್ರೀಯ ಸಬಲೀಕರಣ ಸಮಿತಿ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿ ಸುಪ್ರೀಂ ಕೋರ್ಟ್ ನೇಮಿಸಿರುವಂತಹ ಕೇಂದ್ರ ಸಬಲೀಕರಣ ಸಮಿತಿ ಭೇಟಿಯನ್ನ ಕೊಟ್ಟಿದೆ. ಈ ವೇಳೆ ಈ ಗಣಿಗಾರಿಕೆ, ರಿಯಲ್ ಎಸ್ಟೇಟ್, ನಗರೀಕರಣದಿಂದಾಗಿ ಪಾರ್ಕ್ ಏನಾದರೂ ಹಾನಿ ಆಗ್ತಾ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸಸ್ಯ ಸಂಕುಲಕ್ಕೆ ಕಂಟಕ ಎದುರಾಗಿದೆ. ರಾಷ್ಟ್ರೀಯ ಉದ್ಯಾನವನದ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕಂಟಕ ಎದುರಾಗಿದೆ. ಹೀಗಾಗಿ ಸಿಇಸಿ ತಂಡ ಅವಲೋಕಿಸಿ ವೈಜ್ಞಾನಿಕ ಮೌಲ್ಯಮಾಪನವನ್ನ ಈ ಟೀಮ್ ಮಾಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವರದಿಯನ್ನ ಸುಪ್ರೀಂಗೆ ಸಲ್ಲಿಕೆ ಮಾಡಲಾಗುತ್ತೆ. ಗಣಿಗಾರಿಕೆಯಿಂದಾಗಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಅಪಾಯ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥ ವಿಚಾರವಾಗಿ ಪರಿಶೀಲನೆಯನ್ನ ಮಾಡಿ ಅದರ ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ ಈ ತಂಡ. ಸರ್ಕಾರದ ಸಿಎಸ್ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಈ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಂಬರೀಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಂಬರೀಶ್, ಇತ್ತೀಚೆಗಷ್ಟೇ ಸಲ್ಲಿಕೆಯಾದಂಥ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಇಸಿ ಟೀಮ್ ಈಗ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದು ಯಾಕೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ? ಏನೆಲ್ಲ ಡೀಟೇಲ್ಸ್ ಇದೆ? ಹೌದು ಪ್ರಭು, ಇವತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಏನು ಸಿಇಸಿ ತಂಡ ಭೇಟಿಯನ್ನ ಕೊಟ್ಟಿರುವಂತದ್ದು. ಕೇಂದ್ರ ಸಬಲೀಕರಣ ಸಮಿತಿಯ ಏನು ಚಂದ್ರಪ್ರಕಾಶ್ ಗೋಯಲ್ ಏನಿದ್ದಾರೆ, ಇವರ ತಂಡ ಭೇಟಿಯನ್ನ ಕೊಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಏನು ಸಭೆಯನ್ನ ನಡೆಸಿರುವಂತದ್ದು. ಅಂದ್ರೆ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಅಂದ್ರೆ ರೆಸಾರ್ಟ್ಗಳಾಗಿರ್ಬೋದು, ಒತ್ತುವರಿ ಪ್ರಕರಣಗಳು, ಜೊತೆಗೆ ಸೂಕ್ಷ್ಮ ವಲಯ ಏನು ವ್ಯಾಪ್ತಿಯನ್ನು ಕೂಡ ಕಡಿತ ಮಾಡುವುದರಿಂದಾಗಿ ಅರಣ್ಯ ಪ್ರದೇಶದಲ್ಲಿರುವಂತಹ ಏನು ಸಸ್ಯ ಸಂಕುಲಕ್ಕೂ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದರಿಂದಾಗಿ ಸಮಸ್ಯೆ ಎದುರಾಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಏನು ಚಂದ್ರಪ್ರಕಾಶ್ ಗೋಯಲ್ ನೇತೃತ್ವದ ತಂಡ ಏನಿದೆ, ಈ ತಂಡ ಇವತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಬನ್ನೇರುಘಟ್ಟದ ಜಂಗಲ್ ಲಾಡ್ಜ್ ನಲ್ಲಿ ಏನು ಪರಪ್ಪನ ಏನಂದ್ರೆ ಇವರ ಒಂದು ನೇತೃತ್ವದಲ್ಲಿ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಸೂಕ್ಷ್ಮ ವಲಯದಲ್ಲಿ ಇದಕ್ಕೆ ಹಲವಾರು ಏನಂತಂದ್ರೆ ಅನುಮತಿ ಇಲ್ಲದೇನೆ ಅಕ್ರಮವಾಗಿ ಕೆಲವೊಂದು ರೆಸಾರ್ಟ್ ಗಳನ್ನ ತೆರೆದಿದ್ದಾರೆ. ಜೊತೆಗೆ ಕೆಲವೊಂದು ಒತ್ತುವರಿ ಆಗಿರುವಂತದ್ದು. ಇದರಿಂದಾಗಿ ಮೊದಲು ಏನಂತಂದ್ರೆ ಪರಿಸರ ಸೂಕ್ಷ್ಮ ವಲಯವು ಕೂಡ 10 ಕಿಲೋಮೀಟರ್ ಇತ್ತು. 10 ಕಿಲೋಮೀಟರ್ ನಿಂದ 4 ಕಿಲೋಮೀಟರ್ ಬಂತು. ಈಗ ಕೇವಲ 1 ಕಿಲೋಮೀಟರ್ ನಲ್ಲಿ ಇರುವಂತದ್ದು. ಇದರಿಂದಾಗಿ ಆನೆ ಕಾರಿಡಾರ್ಗೆ ಇದಕ್ಕೆಲ್ಲ ಸಾಕಷ್ಟು ಸಮಸ್ಯೆ ಎದುರಾಗ್ತದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಏನು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಟೀಮ್ ನ ಸುಪ್ರೀಂ ಕೋರ್ಟ್ ಏನು ನಿಯೋಜನೆ ಮಾಡಿತ್ತು, ಈ ಟೀಮ್ ಸಂಪೂರ್ಣವಾಗಿ ಬಂದು ಬನ್ನೇರುಘಟ್ಟ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಎಲ್ಲಾ ಕಡೆ ಕೂಡ ಈಗಾಗಲೇ ಏನು ಓಡಾಡ್ತಾ ಇರುವಂತದ್ದು. ಎಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಎಲ್ಲಿ ಒತ್ತುವರಿ ಆಗಿದೆ, ಎಲ್ಲಿ ಏನು ಅಕ್ರಮವಾಗಿ ರೆಸಾರ್ಟ್ ಗಳನ್ನ ಮಾಡಲಾಗಿದೆ, ಜೊತೆಗೆ ಎಲ್ಲಿ ಪ್ರಾಣಿ ಪಕ್ಷಿಗಳ ಏನು ಕಾರಿಡಾರ್ ಗಳಿದ್ದಾವೆ, ಅಲ್ಲಿ ಎಲ್ಲಿ ಸೂಕ್ಷ್ಮ ವಲಯ ಇದೆ, ಎಲ್ಲದರ ಬಗ್ಗೆ ಕೂಡ ಏನು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಈಗಾಗಲೇ ಬಂದಿರುವಂತದ್ದು. ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಏನು ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಎಲ್ಲಾ ರೀತಿಯಾಗಿ ಮಾಡ್ಕೊಳ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.